ನಮಗೆ ಸತ್ಯವೇದದ ಒಂದು ಸತ್ಯಾಂಶನೇ ಮತ್ತು ನಿತ್ಯ ಜೀವದ ಒಂದು ಮಾರ್ಗವನ್ನು ತೋರಿಸಿದಂಥ ಮಾನ್ಯ ರೆವರೆಂಡ್ ಮೋಹನ್ ಗೌಡ ಹಾಸನವರು ಜೀಸಸ್ ಸೇವ್ಸ್ ಪ್ರಾಫಿಟಿಂಗ್ ಆ್ಯಂಡ್ ಅಪೋಸಿಟ್ ಮಿನಿಸ್ಟ್ರಿ MBA ಆ್ಯಂಡ್ SCP ಇವರ ತಮ್ಮ ಒಂದು ಚರ್ಚೆ ನಡೆಸುತ್ತಾರೆ. ಹಾಗೆ ಅವರ ಮನೆಯವರು ಶೋಭಾ ಮೋಹನ್ ಗೌಡ ಅಂತೆ, ಅವರಿಗೆ ಇಬ್ಬರು ಮಕ್ಕಳಿರ್ತಾರೆ. ಅವರು ತಮ್ಮ ಕಾರ್ಯಕ್ರಮಗಳನ್ನೆಲ್ಲ ಬಿಟ್ಟು ಇಷ್ಟು ದೂರದಿಂದ ಅಂದರೆ ಹಾಸನ ಜಿಲ್ಲೆಯಿಂದ ಬೀದರ್ಗೆ ಬರಬೇಕಾದ್ರೆ 1200 ಕಿಲೋಮೀಟರ್ ಆಗ್ತದೆ. ಇಲ್ಲಿ ಬರಬೇಕಾದ್ರೆ ಎಷ್ಟೋ ಕಷ್ಟಪಟ್ಟು ಹಾಸನದಿಂದ ಬೆಂಗಳೂರಿಗೆ ಹೋಗಿ ಬೆಂಗಳೂರಿನಲ್ಲಿ ನೈಟ್ ಎಲ್ಲ ಜರ್ನಿ ಮಾಡಿ ನಮ್ಮ ಬೀದರ್ಗೆ ಬಂದು ನಮ್ಮ ಜನಗಳಿಗೆ ಸತ್ಯವೇದ ಒಂದು ಪ್ರಯಾಣ ಮಾಡಬೇಕಾದ್ರೆ ಸುಮ್ಮನೆ ಮಾತಾಡಿದರು. ಅವರು ನಮಗೆ ಈ ಒಂದು ಸತ್ಯವೇದದ ಒಂದು ಸತ್ಯ ದೀಕ್ಷಣೆಯನ್ನು ಕೊಟ್ಟಿದ್ದಕ್ಕಾಗಿ ನಾವು ತುಂಬ ಹೃದಯದ ಸಲ್ಲಿಸುವರಾಗಿದ್ದೇವೆ. ಅವರು ಮಾಡಿದಂಥ ಅವರು ಸತ್ಯೇಶ್ವರೇ ದೇವರ ನಿತ್ಯ ಜೀವದ ಒಂದು ಸತ್ಯವೇದದ ಸಾರಾಂಶವನ್ನು ನಮ್ಮ ಭಕ್ತಾದಿಗಳಿಗೆಲ್ಲ ನೀಡಿದ್ದಕ್ಕಾಗಿ ನಾವು ಅವರಿಗೆ ವಂದನೆ ಸಲ್ಲಿಸುತ್ತಿದ್ದೇವೆ. ಈ ಒಂದು ಕೂಟವನ್ನು ನಡೆಸಬೇಕಾದರೆ ಮುಖ್ಯವಾಗಿ ನಮ್ಮ ಸಭಾಪಾಲಕರು ಇರ್ತಾರೆ. ಸಭಾಪಾಲಕರು ಬಹಳ ಮುತುರ್ಜಿ ವಹಿಸಿ, ಯಾಕೆ ಮೋಹನ್ ಗೌಡ ಸಾಹೇಬರು ರೆವರೆಂಡ್ ಮೋಹನ್ ಗೌಡ ಅವರು ನಮಗೆ ಪರಿಚಯ ಇದ್ದಿಲ್ಲ. ಆದರೂ ನಮ್ಮ ಸಭಾಪಾಲಕರು ತಾವು ಮುಂದುವರಿಸಿ ಈ ಒಂದು ನಮ್ಮ ಸಭೆಗೆ ಈ ಪವಿತ್ರ ದಿನಗಳಲ್ಲಿ ಹೋಲಿ ಡೇಸ್ ಏನು ಮಾಡ್ತೀವಿ ಸೋಮವಾರದಿಂದ ಗುರುವಾರವರೆಗೆ, ಆ ಒಂದು ಪವಿತ್ರ ದಿನಗಳಲ್ಲಿ ಸತ್ಯವೇದದ ಒಂದು ಪ್ರಯಾಣ ಮಾಡುತ್ತಾಗಿ ನಮ್ಮ ಜನರಿಗೆ ಒಳ್ಳೆಯ ಒಂದು ಸತ್ಯೇಶ್ವರೇ ನಿತ್ಯ ಜೀವದ ಬದುಕು ಹೇಗೆ ನಮ್ಮ ತಿಳಿಸಿಕೊಡುವುದಕ್ಕಾಗಿ ಅವರು ನಾವು ಬೀದರ್ಗೆ ಬಂದಿರುತ್ತಾರೆ. ಇದಕ್ಕೆ ಮುಖ್ಯವಾದ ಕಾರಣಕರ್ತರು ರೆವರೆಂಡ್ ಪುನೀತ್ ಕುಮಾರ್ ಅಯ್ಯನವರಾಗಿರ್ತಾರೆ. ಅವರು ಮಾಡಿದಂಥ ಒಂದು ಕಷ್ಟ ಕಾರ್ಯಕ್ರಮಗಳಿಗೆ ನಾವು ಸಹ ವಂದನೆ ಸಲ್ಲಿಸುವರಾಗಿದ್ದೇವೆ. ಹಾಗೆ ಮುಂದುವರೆದು ನಾವು ಅವರಿಗೆ ಕೃತಜ್ಞತಾವಾಗಿ ಗೌರವವನ್ನು ಸಲ್ಲಿಸುವುದು ನಮ್ಮ ಮುಖ್ಯ ಕರ್ತವ್ಯವಾಗಿದೆ. ಅವರು 3 ದಿವಸ ನಮ್ಮನ್ನು ಒಂದು ಸತ್ಯವೇದದಲ್ಲಿ ನಡೆಸಿದ್ದಕ್ಕಾಗಿ ನಾವು ಅವರಿಗೆ ಗೌರವ ಸನ್ಮಾನ ಮಾಡುವುದು ನಮ್ಮ ಕರ್ತವ್ಯವಾಗಿದೆ. ನಮ್ಮ ಸಭಾಪಾಲನಾ ವತಿಯಿಂದ ಹಾಗೂ ನಮ್ಮ ಸಭಿಕರ ವತಿಯಿಂದ ನಾವು ಅವರಿಗೆ ಗೌರವವನ್ನು ಸಲ್ಲಿಸುವರಾಗಿದ್ದೇವೆ. ಅವರಿಗೆ ಗೌರವವನ್ನು ತೋರಿಸುವುದಕ್ಕಾಗಿ ಮೊದಲನೇದಾಗಿ ನಮ್ಮ ಸಭಾಪಾಲಕರಿಗೆ ನಾವು ವಂದನೆ ಸಲ್ಲಿಸುವುದಾಗಿದ್ದೇವೆ. ಅವರಿಗೆ ಗೌರವವನ್ನು ತೋರಿಸುವುದಕ್ಕೆ ಶ್ರೀ ಕೆ ರಾಮದಾಸ್ ಡೆವಲಪ್ಮೆಂಟ್ ಅಧ್ಯಕ್ಷರು ಬಂದಿರೋದು ಅವರಿಗೆ ಹಾರ ಮತ್ತು ಶಾಲನ್ನು ಕೊಡಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ರಾಮದಾಸರಿಗೆ ಹಾಗೂ ಸಭಾಪಾಲಕರು ಸಹ ನಾವು ವಂದನೆ ಸಲ್ಲಿಸುವರಾಗಿದ್ದೇವೆ. ಹಾಗೆ ಈ 3 ದಿವಸ ನಮಗೆ ಸತ್ಯವೇದ ಪಾಠವನ್ನು ಮಾಡಿದಂಥ ರೆವರೆಂಡ್ ಘನವೆತ್ತ ಮೋಹನ್ ಗೌಡ ಸಭಾಪಾಲಕರು ಹಾಸನದಿಂದ ಬಂದಿರುತ್ತಾರೆ. ಅವರಿಗೂ ನಾವು ನಮ್ಮ ವತಿಯಿಂದ ಪಾಸ್ಟೇಟ್ ಸಭಿಕರ ವತಿಯಿಂದ ಹಾಗೂ ತಮ್ಮೆಲ್ಲರ ವತಿಯಿಂದ ಅವರಿಗೆ ನಾವು ಗೌರವ ತೋರಿಸುವುದು ಕಾರ್ಯವಾಗಿದೆ. ಅದಕ್ಕಾಗಿ ಅವರು
ಬಂದು ಈ ಒಂದು ಸ್ವೀಕಾರ ಮಾಡುತ್ತಾರೆ ಅಂತ ನಾನು ನಂಬಿದ್ದೇನೆ. ಅದಕ್ಕೆ ಅವರಿಗೆ ನಮ್ಮ ಡೆವಲಪ್ಮೆಂಟ್ ಅಧ್ಯಕ್ಷರಾದಂತಹ ಶ್ರೀ ಕೆ ರಾಮದಾಸ್ ಅವರು ಅವರಿಗೆ ಗೌರವ ತೋರಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುವುದಾಗಿದ್ದೇನೆ. ಮೋಹನ್ ಗೌಡ ಸಾಹೇಬರು ಹಾಗೂ ಕೆ ರಾಮಸ್ವಾಮಿಗೂ ನಾವು ಸಲ್ಲಿಸುವರಾಗಿದ್ದೇವೆ. ಹಾಗೆ ಈ ಒಂದು ಚಿಕ್ಕ ಕಾರ್ಯಕ್ರಮವನ್ನು ನಡೆಸುತ್ತೇವೆ ಕೇಳಿಕೊಂಡಿರುವಂತಹ ಬಸವನಿಗೂ ನಾವು ಸಲ್ಲಿಸುವಾಗೆ ಮುಂದೆ ನಮ್ಮ ಓಣಿಯ ಸಭಿಕರಾದಂಥ ಶ್ರೀ ಅಶೋಕ್ ಗುಂಡಪ್ಪ ದಾದನೂರು ಅವರು ಸಹ ನಮ್ಮ ಮೋಹನ್ ಗೌಡ ಶಾಸ್ತ್ರವರಿಗೆ ಗೌರವವನ್ನು ತೋರಿಸುತ್ತಾರೆ. ಹಾಗೆ ಅವರ ಶ್ರೀಮತಿ ರೇವಿಕಾ ವೈಫ್ ಆಫ್ ಅಶೋಕ್ ದಾದನೂರು ಸಹ ಈ ಸ್ಪೀಕರ್ ಅವರಿಗೆ ಗೌರವ ತೋರಿಸಲು ಕೇಳಿಕೊಂಡಿರ್ತಾರೆ. ಅವರು ಮುಂದೆ ಬಂದು ಅವರಿಗೆ ಗೌರವವನ್ನು ತೋರಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ಳಬೇಕಾಗಿದ್ದೇವೆ. ಕೂಡ ಅವರಿಗೂ ಹಾಗೂ ಅಶೋಕ್ ಗುಂಡಪ್ಪ ದಾದನವರಿಗೂ ರೇಬಿಕಾ ಅಶೋಕ್ ದಾದನವರಿಗೂ ಸಹ ನಾವು ವಂದನೆ ತಿಳಿಸುವರಾಗಿದ್ದೇವೆ. ಹಾಗೆ ಮುಂದುವರೆದು ಶ್ರೀ ಅಬ್ರಾಮ್ ಸನ್ನಾಥ್ ಗುಂಡಪ್ಪ ದಾದನೂರು ಕನ್ಯಾಕುಮಾರಿ ವೈಫ್ ಆಫ್ ಅಬ್ರಾಮ್ ದಾದನವರು ಸಹ ನಮ್ಮ ಸಭೆಯ ಸಭಾಪಾಲಕರಾದಂಥ ರೆವರೆಂಡ್ ಪುನೀತ್ ಕುಮಾರ್ ಅಯ್ಯನವರಿಗೂ ಹಾಗೆ ಅಮ್ಮನವರಿಗೂ ಸಹ ಗೌರವ ತೋರಿಸಲು ಕೇಳಿಕೊಂಡಿದ್ದಾರೆ. ಅವರ ಮುಂದೆ ಬಂದು ಅವರಿಗೆ ಗೌರವ ತೋರಿಸಲು ಕೇಳಿಕೊಳ್ಳುವರಾಗಿದ್ದೇವೆ. ಅಬ್ರಹಾಂ ಗುಂಡಪ್ಪ ದಾದನವರು ಕನ್ಯಾಕುಮಾರಿ ವೈಫ್ ಆಫ್ ಅಬ್ರಹಾಂ ದಾದನವರು. ಸಭಾಪಾಲಕರು ಮನವಿ ನಾವು ವಂದನೆ ತಿಳಿಸುವರಾಗಿದ್ದೇವೆ. ಅಬ್ರಹಾಂ ಅವರ ಪತ್ನಿಯವರು ಸಹ ನಾವು ವಂದನೆ ತಿಳಿಸುವರಾಗಿದ್ದೇವೆ. ಈ ಒಂದು ಚಿಕ್ಕ ಕಾರ್ಯಕ್ರಮವನ್ನು ನಾವೆಲ್ಲರೂ ಶಾಂತಿಯುತವಾಗಿ ಕೂತ್ಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸುವುದಾಗಿ ತಮ್ಮೆಲ್ಲರಿಗೆ ವಂದನೆ ತಿಳಿಸುತ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇವೆ.